ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತೊಂದು ಬೇಳೆ ಮತ್ತು ತರಕಾರಿ ಎರಡು ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಷ್ಟು ಬೇಳೆನ ತಗೊಂಡು ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಒಂದು ಟೀ ಕುಡಿಯೋ ಲೋಟದಲ್ಲಿ ಬೇಳೆ ತಗೊಂಡ್ರೆ ಅದಕ್ಕೆ ನಾನೊಂದು 3 ಲೋಟದಷ್ಟು ನೀರು ಕುಡಿಯೋ ಲೋಟದಲ್ಲಿ 3 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 3 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಮೆಂತ್ಯನ ಹಾಕ್ಕೊಳ್ಳೋಣ. ಮೆಂತ್ಯ ಹಾಕಿಬಿಟ್ಟು ಇವಾಗ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸು ಮತ್ತು ಕ್ಯಾರೆಟು ಮತ್ತು ಸೋರೆಕಾಯಿ, ಇನ್ನು ಯಾವ್ಯಾವ ನಿಮ್ಮ ಮನೆಯಲ್ಲಿ ತರಕಾರಿ ಇರುತ್ತೆ ಎಲ್ಲನೂ ಹಾಕ್ಬೋದು. ನಾನು ಮಾಡೋ ಸಾಂಬಾರಿಗೆ 2 ಹುಳಿ ಟೊಮೆಟೊನ ತಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವೀಟ್ ಟೊಮೆಟೊ ಹಾಕಿದ್ರೆ ಹುಣಸೆಹಣ್ಣು ಹಾಕಬೇಕು. ಆಲೂಗಡ್ಡೆ ಮತ್ತು ಚಳ್ಳರಕಾಯಿ ಮತ್ತು ಬೀಟ್ರೂಟು ಎಲ್ಲನೂ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ನಂತರ ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು 5 ವಿಸಿಲ್ ಬರಬೇಕು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಟ್ಬಿಟ್ಟು ಇದು 5 ವಿಸಿಲ್ ಬರಬೇಕು. 5 ವಿಸಿಲ್ ಬಂದಮೇಲೆ ನೋಡಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ. ಬನ್ನಿ ಇವಾಗ ಸಾಂಬಾರು ಮಾಡೋಣ. ಸಾಂಬಾರು ಮಾಡೋಕ್ಕೆ ಖಾರದ ಪೌಡ್ರು, ಅರಿಶಿನ ಪೌಡ್ರು, ಜೀರಿಗೆ, ಸಾಸಿವೆ, ಸಿಪ್ಪೆ ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಉಪ್ಪು. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದಕ್ಕೆ ಒಂದು ಬಾಣಲೆನ ಇಟ್ಬಿಟ್ಟು ಬಾಣಲೆ ಬಿಸಿ ಆದಮೇಲೆ ನಿಮಗೆ ಎಣ್ಣೆ ಎಷ್ಟು ನಿಮ್ಮ ಮನೇಲಿ ಯೂಸ್ ಮಾಡ್ಕೊತೀರ ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ, ಸಿಪ್ಪೆ ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡ್ರನ್ನು ಹಾಕಿ, ಖಾರದ ಪೌಡ್ರು ಹಾಕಿದ್ಮೇಲೆ ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ಹಾಕಿಬಿಟ್ಟು ಮಜ್ಜಿಗೆ ಮಾಡೋ ಕೋಲಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕಿ. ನಿಮಗೆ ಸಾಂಬಾರು ಯಾವ ರೀತಿಯಲ್ಲಿ ಬೇಕೋ, ಮಂದ ಬೇಕಂದರೆ ಇದು ಸರಿ ಹೋಗುತ್ತೆ, ತಿಳು ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬೇಯಿಸಿದ ಮೇಲೆ ರುಚಿ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಸರಿಯಾಗಿದೆನಾ, ಏನಾದರೂ ಕಡಿಮೆ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾವು ಈ ಸಾಂಬಾರನ್ನ ರೈಸು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು. ಒಂದ್ಸರಿ ಟ್ರೈ ಮಾಡಿ.